ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲೇಗೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಕುಂಬಳಕಾಯಿ ಎಲ್ಲ ಹಾಕಿಟ್ಟಿದ್ದೀವಿ. ಇದೆಲ್ಲ ಸಿಪ್ಪೆ ಎಲ್ಲ ತೆಗಿಬಿಟ್ಟು ಕಟ್ ಮಾಡಿ ಇಡಬೇಕು. ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು 1/4 ಟೀ ಸ್ಪೂನ್ ಕಡಿಮೆ ಅರಿಶಿನ ಪೌಡರ್ ಹಾಕೋಣ. ಹಸಿಮೆಣಸಿನ್ಕಾಯಿ ಒಂದು 10 ಪೀಸು ನಾನು ಹಾಕಿದ್ದು. ಮೆಣಸಿನ್ಕಾಯಿ ಪುಡಿ ಏನೂ ಹಾಕಲ್ಲ, ಅದಕ್ಕೆ ಖಾರ ಬೇಕಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದು. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಗ್ಲಾಸು ನೀರು, ಸ್ಟವ್ಲ ಹಾಕಿಟ್ಟಿದ್ದೀವಿ. ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಇದೆಲ್ಲ ಲಿಡ್ ಹಾಕಿ ರೆಡಿ ಹಾಕಬೇಕು, ಬೇಯಬೇಕು. ಒಂದು ಮಸಾಲೆ ರೆಡಿ ಹಾಕಬೇಕು. ಅದಕ್ಕೆ ನಾನು ಮಿಕ್ಸಿ ಜಾರ್ಲು 1 ಕಪ್ಪು ತೆಂಗಿನಕಾಯಿ ತುರಿ ಹಾಕಿಟ್ಟಿದ್ದೀವಿ. ಜೀರಿಗೆ ಹಾಕೋಣ. ಚಿಕ್ಕದು ಪೀಸು ಈರುಳ್ಳಿ, 1 ಪೀಸು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಗ್ಲಾಸ್ ನೀರು, ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈಗ ಇದು ರೆಡಿಯಾಗಿದ್ದು. ಈಗ ನಮ್ಮದು ಕುಂಬಳಕಾಯಿ ಎಲ್ಲ ರೆಡಿಯಾಗಿದ್ದು. ನಮ್ಮದು ಮಿಕ್ಸ್ ತೆಂಗಿನಕಾಯಿ ಗ್ರೈಂಡ್ ಮಾಡಿಲ್ವಾ ಅದು ಹಾಕ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಎಲ್ಲ ಒಂದು ಮಿಕ್ಸ್ ಹಾಕಿ ಉಪ್ಪು ನೋಡಬೇಕು. ಮಜ್ಜಿಗೆ ಹಾಕೋಣ, ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಜ್ಜಿಗೆ ಹಾಕಿ ಕುದಿಸಬೇಡ, ಚೆನ್ನಾಗಿ ಒಂದು ಬಿಸಿ ಮಾಡಬೇಕು ಅಷ್ಟೇ. ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ, ಉಪ್ಪು ಹಾಕೋಣ. ಇದು ಚೆನ್ನಾಗಿ ಬಿಸಿಯಾಗಿದ್ದು, ಕುದಿಸಬೇಡ, ಅಷ್ಟೇ ಸಾಕು. ಒಗ್ಗರಣೆ ಮೇಲೆ ಆಯಿಲ್ ಬಿಸಿಯಾಗಿದ್ದು, ಸಾಸಿವೆ, ಮೆಂತ್ಯ ಕಾಳು ಹಾಕೋಣ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರು, ಒಗ್ಗರಣೆ ಹಾಕಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದು ಸ್ವಲ್ಪ ಕಲರ್ ಬೇಕಲ್ಲ, ಅದಕ್ಕೆ ಒಳ್ಳೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಇದು ಈ ಟೈಮಲ್ಲೂ ಇದು ಮಿಕ್ಸ್ ಮಾಡಬೇಡ. ಇದೊಂದು 2 ನಿಮಿಷ ಲಿಡ್ ಹಾಕಿ ಈ ರೀತಿಲಿ ಇಡಬೇಕು. ಒಂದು ಲಿಡ್ ಓಪನ್ ಹಾಕಿ ನಿಧಾನಕ್ಕೆ ಒಂದು ಮಿಕ್ಸ್ ಮಾಡಬೇಕು. ಈಗ ಎಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. ಈಗ ನಮ್ಮದು ಕುಂಬಳಕಾಯಿ ಮಜ್ಜಿಗೆ ಹುಳಿ ಸಾರು ರೆಡಿ ಆಗಿದ್ದು. ಈ ರೀತಿ ಈಸಿ ಆಗಿಲ್ಲ, ಇದು ಈಸಿ ಇರುತ್ತೆ. ಎಲ್ಲರೂ ಇದೊಂದು ಟ್ರೈ ಮಾಡಬೇಕು. ಈ ಬಿಸಿಲು ಅನ್ನ ಜೊತೆ ಈ ರೀತಿಲೂ ಸಾರು ಒಳ್ಳೆಯದು. ಬೋಡಿ ಎಲ್ಲ ಕೂಲಾಗುತ್ತೆ, ಮೊಸರು ಎಲ್ಲ ಹಾಕಿಲ್ವಾ, ಅದಕ್ಕೆ ಈ ರೀತಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಿಮಗೆ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಬೇಕು. ಓಕೆ, ಬಾಯ್.